ಎಲ್ಲರಿಗೂ ನಮಸ್ಕಾರ. ಈ ದಿನ ನಗವಾರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಾಮಾನ್ಯ ಸಭೆಗೆ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವರೇ, ಅದೇ ರೀತಿ ಗ್ರಾಮದ ನನ್ನ ಹಿತೈಷಿಗಳಾದ NR ಸತ್ಯಣ್ಣವರೇ, ಚಂದ್ರಣ್ಣವರೇ, ರಾಮಚಂದ್ರಣ್ಣವರೇ, ಹಾಗೆ ಶ್ರೀರಾಮ್ ಸರ್ ಅವರೇ, ಹಾಗೂ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಹಾಗೂ ಹಾಲಿನ ಎಲ್ಲ ಸದಸ್ಯರೇ, ಹಾಗೂ ರೈತರೇ, ಹಾಗೂ ಗ್ರಾಮಸ್ಥರೇ. ಯಾವುದೇ ಒಂದು ಸಹಕಾರ ಸಂಘ ನಡೀಬೇಕಂತಂದ್ರೆ ವಿಶೇಷವಾಗಿ ಸಾಮಾನ್ಯ ಸಭೆ ತುಂಬಾ ಮುಖ್ಯ. ಯಾಕಂತಂದ್ರೆ ನಾವು ಆ ವರ್ಷದಲ್ಲಿ ಏನು ಲಾಭ ನಷ್ಟಗಳು ಮತ್ತೆ ನಾವು ಏನ್ ಖರ್ಚು ವೆಚ್ಚಗಳು ಮಾಡಿರ್ತೀವೋ ಅದನ್ನ ಎಲ್ಲಾ ಜನರ ಸಭೆ ಸದಸ್ಯರಿಗೆಲ್ಲ ತಿಳಿಸ್ಕೊಟ್ಟು ಮತ್ತೆ ಗ್ರಾಮಸ್ಥರು ತಿಳಿಸ್ಕೊಡೋ ಒಂದು ಸಭೆ ಇದರ ಒಂದು ಮುಖ್ಯ ಉದ್ದೇಶ. ನಮ್ಮಲ್ಲಿ ಏನ್ ನಷ್ಟ ಬಂದಿರ್ತದೆ, ಏನ್ ಲಾಭ ಬಂದಿರ್ತದೆ ಅದನ್ನ ತಿಳಿಸ್ಕೊಟ್ಟು ಡೈರಿಗಳ ಅಭಿವೃದ್ಧಿಗೆ ತುಂಬಾ ಅವಶ್ಯಕತೆ ಇದು. ಯಾಕಂತಂದ್ರೆ ನಾವು ಎಷ್ಟೋ ಡೈರಿಗಳಲ್ಲಿ ನೋಡಿದೀವಿ, ನಷ್ಟದಲ್ಲೇ ಇರ್ತವೆ ಸಂಘಗಳು, ಸಹಕಾರ ಸಂಘಗಳು. ಆದ್ರೆ ಈ ಒಂದು ಸಹಕಾರ ಸಂಘದಲ್ಲಿ ಲಾಭಾಂಶದಲ್ಲೇ ಇದ್ದೀರಾ, ಒಂದು ಲಾಭದ ಕೊಡುಗೆಯನ್ನು ರೈತರಿಗೂ ಸಿಗುತ್ತೆ ಅಂತ ಹೇಳ್ತಾ, ವಿಶೇಷವಾಗಿ ರೈತರಿಗೊಂದು ಮನವಿ. ಈಗಾಗಲೇ ನೀವೆಲ್ಲ ಮಾಡ್ತಾ ಇರ್ತೀರಿ, ನಾವೇನು ಹೆಚ್ಚಿಗೆ ಹೇಳಿಸಿಲ್ಲ. ಹಾಲು ಶುದ್ಧತೆಯಿಂದ ಬರ್ಬೇಕಂತಂದ್ರೆ ಮತ್ತೆ ಕಲಬೆರಕೆ ಇರಬಾರ್ದು ಯಾವುದೇ ಹಾಲು. ನಾವು ತಗೊಂಡೋಗಿ ಇಲ್ಲಿಂದ ಡೈರಿಗೆ ಹಾಕ್ತಿವಿ, ಡೈರಿಯಿಂದ KMF ಮದರ್ ಡೈರಿಗೆ ಹೋಗುತ್ತೆ, ಅಲ್ಲಿಂದ ದೇಶದ ವಿವಿಧ ಭಾಗಗಳಿಗೆ ಹೋಗುತ್ತೆ. ಕೋಲಾರ ಜಿಲ್ಲೆ ಹಾಲು ಅಂತಂದ್ರೆ ತುಂಬಾ ಪ್ರಸಿದ್ಧಿ. ಕೋಲಾರ ಸಿಲ್ಕ್ ಮತ್ತೆ ಮಿಲ್ಕ್ ತುಂಬಾ ಪ್ರಸಿದ್ಧಿ ಆದಂತ ಒಂದು ಕ್ಷೇತ್ರದಲ್ಲಿ ನಾವು ಇದೀವಿ. ಹಾಗಾಗಿ ನಮ್ಮ ಒಂದು ಹಾಲು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಕಾಶ್ಮೀರದ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹೋಗುತ್ತೆ. ಯಾವ ರೀತಿ ಹೋಗುತ್ತೆ ಅಂದ್ರೆ ನಾವು ಕೊಡುವ ಹಾಲು ಪ್ಯಾಕೆಟ್ ಮುಖಾಂತರ ನಾವು ಏನ್ ಕೊಡ್ತೀವಿ ಆ ಹಾಲನ್ನ ಸೈನಿಕರು ಸಹ ಕುಡಿತಾರೆ. ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳು, ಇತ್ತೀಚೆಗೆ ನಾವು ಏನ್ ನೋಡ್ತಾ ಇದ್ದೀವಿ, ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ. ಯಾಕಾಗ್ತಾ ಇದೆ? ಮಕ್ಕಳಲ್ಲಿ ಸಹ ಆಗ್ತಾ ಇದೆ. ಯಾಕಾಗ್ತಿದೆ ಅಂತಂದ್ರೆ ನಾವು ಮಾಡ್ತಿರ್ತಕ್ಕಂಥ ಕಲಬೆರಕೆ, ನಾವು ತಿನ್ನುವಂತ ಕಲಬೆರಕೆ ಆಹಾರಗಳು. ಉದಾಹರಣೆಗೆ ಇವಾಗ ಕಾಮನ್ ಆಗಿ KMF ಡೈರಿಗಳಲ್ಲಿ ಎಲ್ಲಿ ಕಲಬೆರಕೆ ಆಗಲ್ಲ. ಬಟ್ ಅದೇ ನೀವು ಪ್ರೈವೇಟ್ ಡೈರಿ ತಗೊಂಡ್ರೆ ಯೂರಿಯಾ ಹಾಕಿರ್ತಾರೆ, ಮತ್ತೊಂದು ಹಾಕಿ ಏನು ದುಡ್ಡುಗೋಸ್ಕರ ಏನ್ ಬೇಕೋ ಮಾಡ್ತಾರೆ. ಅದೇ ಸಹಕಾರ ಸಂಘದ ಯಾವ ಡೈರಿಗಳಿರ್ತಾವೆ ಯಾವುದೇ ಕಾರಣಕ್ಕೂ ಅದ್ರಲ್ಲಿ ಕಲಬೆರಕೆ ಆಗಲ್ಲ. ಹಂಗಾಗಿ ನಾವು ಪ್ರೈವೇಟ್ ಡೈರಿಗೆ ಹಾಕೋ ಹಾಲನ್ನ ಬೇರೆಯವ್ರಿಗೆಲ್ಲ ನಾವು ಕನ್ವಿನ್ಸ್ ಮಾಡುವಾಗ, ಈಗ ಹೇಳ್ತಿದ್ರು ನಮ್ಮೂರಲ್ಲಿ ಬೇರೆ ಡೈರಿ ಇಲ್ಲ ಅಂತ. ಬಟ್ ಸುಮಾರು ಗ್ರಾಮಗಳಲ್ಲಿ ಇನ್ನೂ ಬೇರೆ ತರ ಡೈರಿಗಳೆಲ್ಲ ಇದಾವೆ. ಅಂದ್ರೆ ತಿರುಮಲ ಇದೆ, ಮತ್ತೆ ಇನ್ನೊಂದು ಯಾವ್ದಾದ್ರು ಸುಮಾರು ಡೈರಿಗಳಿದಾವೆ. ಅಲ್ಲೆಲ್ಲ ಕಲಬೆರಕೆ ಆಗಿ ಹಾಲು ಮತ್ತೆ ನಮ್ಗೆ ವಾಪಸ್ ಬರ್ತದೆ. ಹಂಗಾಗಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವೇನ್ ಮಾಡ್ಬೇಕಂದ್ರೆ ಯಾವತ್ತು KMF ನ ಒಂದು ಪ್ರಾಡಕ್ಟ್ ನ ಉಪಯೋಗಿಸ್ಬೇಕು. ಯಾಕಂದ್ರೆ ಅದರಲ್ಲಿ ಶುದ್ಧವಾಗಿ ರೈತರು ಏನು ತಗೊಂಬಂದು ನೇರವಾಗಿ ತಗೊಂಬಂದು ಡೈರಿಗೆ ಹಾಕ್ತಾರೆ, ಆ ಒಂದು ಹಾಲು ನಮ್ಗೆ ಬರ್ತದೆ. ಹಾಗಾಗಿ ನಾನು ಸತ್ಯಣ್ಣವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಇದೇ ಗ್ರಾಮದವ್ರವರು ಈಗಾಗ್ಲೇ ಅವರು ಔಟ್ ಬಾಕ್ಸ್ ತಗೊಂಬಂದಿದ್ದಾರೆ ಎಲ್ಲ ರೈತರಿಗೂ ಕೊಡೋದಕ್ಕೆ. ಮುಂದಿನ ದಿನ ನೆಕ್ಸ್ಟ್ ಸಭೆಯಲ್ಲಿ ಅವರು ಎಲ್ಲರಿಗೂ ಒಂದೊಂದು ಸ್ಟೀಲ್ ಕ್ಯಾನ್ ಕೊಡಿಸ್ಬೇಕು ಅಂತ ನಾನು ಎಲ್ಲರೂ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಸತ್ಯಣ್ಣ ಮತ್ತೆ ಈ ಒಂದು ದಿನ ನಮ್ಮನ್ನ ಇಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಅನ್ಸುತ್ತಾ ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ.